ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಮನೆಯಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ಇರಬೇಕು. ನಮ್ಮ ಮನೆಯಲ್ಲಿ ಎಷ್ಟೇ ಜನ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಅತ್ತಿಗೆ ಇರಲಿ, ಅಪ್ಪ ಇರಲಿ, ಅಮ್ಮ ಇರಲಿ, ಯಾರೇ ಇರಲಿ, ಎಲ್ಲರೂ ಏಳಿಗೆ ಆಗಬೇಕು. ಒಬ್ಬ ಅಲ್ಲ ನಾನು ಹೇಳಿದ್ದು, ಯಾಕಂದರೆ ಒಂದು ಕಡೆ ನಾನು ಒಬ್ಬರೇ ಏಳಿಗೆ ಆಗೋದ್ರ ಬಗ್ಗೆ ಒಂದು ಪರಿಹಾರ ಕೊಟ್ಟಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಏಳಿಗೆ ಆಗಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರಬೇಕು, ಎಲ್ಲ ಚೆನ್ನಾಗಿರ್ಬೇಕು ಗುರುಗಳೇ. ನಮ್ಮ ಮನೆಯಲ್ಲಿ ಇದ್ದವರು ಎಲ್ಲರೂ ಚೆನ್ನಾಗಿರ್ಬೇಕು, ಸಾಕ. ಇದೊಂದೇ ಸಿಂಪಲ್ ಡೈಲಾಗು, ಇದು ಎಲ್ಲರ ಮನೆಯಲ್ಲೂ ಇಷ್ಟ ಇರ್ತದೆ. ಅಂಥವ್ರಿಗೆ ನಾನೊಂದು ತುಂಬ ಸಿಂಪಲ್ ಆಗಿರುವಂಥ ಒಂದು ಪರಿಹಾರ ತಂದಿದ್ದೀನಿ. ಯಾವಾಗೆಲ್ಲ ಸಾಧ್ಯವೋ ನಿಮ್ಮ ಮನೆಯಲ್ಲಿ ಚಪಾತಿ ಅಥವಾ ರೊಟ್ಟಿಯನ್ನು ಶನಿವಾರದ ದಿನ ಮಾಡಿ. ಮನೆಯಲ್ಲಿ ಹೊರಗಡೆಯಿಂದ ತರಿಸ್ಬಾರ್ದು, ಮನೆಯಲ್ಲೇ ಮಾಡಬೇಕು. ಸೊ ಅದು ಹಿಟ್ಟನ್ನು ನೀವು ಕಲಿಸ್ತೀರಲ್ವ, ಚೆನ್ನಾಗಿ ಕಲಿಸ್ತೀರಾ. ಹಿಟ್ಟನ್ನು ಕಲಿಸುವಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಎಣ್ಣೆಯನ್ನು ಬಳಸ್ಕೊಳ್ಳಿ. ನಾರ್ಮಲಾಗಿ ನೀರು ಬಳಸ್ತಾರೆ, ಕೆಲವರು ಎಣ್ಣೆ ಬಳಸ್ತಾರೆ, ಬಟ್ ಇಲ್ಲಿ ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ನೀವು ಬಳಸ್ಕೊಳ್ಳಿ. ಶನಿವಾರದ ದಿನವೇ ಸಾಧ್ಯವಾದ ಮಟ್ಟಿಗೆ ತಿಂಗಳಿಗೆ ಒಂದು ಸಲ ಆದರೂ ಟ್ರೈ ಮಾಡಿ. ಶನಿವಾರದ ದಿವಸನೇ ಮನೆಯಲ್ಲಿ ಚಪಾತಿಯನ್ನು ಮಾಡೋದಕ್ಕೆ, ಬೆಳಿಗ್ಗೆ ಮಾಡ್ತಿರೋ ನಾಷ್ಟದಲ್ಲಿ, ಮಧ್ಯಾಹ್ನ ಮಾಡ್ತಿರೋ, ರಾತ್ರಿ ಮಾಡ್ತಿರೋ, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಶನಿವಾರ ಇರಬೇಕು. ಸಾಸಿವೆ ಎಣ್ಣೆಯನ್ನು ಆ ಹಿಟ್ಟನ್ನು ಕಲಿಸೋದಕ್ಕೆ ನೀವು ಯೂಸ್ ಮಾಡಿ ನೋಡಿ. ಆ ಮನೆಯಲ್ಲಿದ್ದಂಥ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಅದೇನೇ ಭಿನ್ನಾಭಿಪ್ರಾಯ ಇದ್ರೂ ನಿವಾರಣೆ ಆಗುತ್ತೆ. ಸುಖ ಶಾಂತಿ ನೆಮ್ಮದಿ. ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ನೀವೇನು ಆಸೆ ಪಡ್ತೀರೋ ಆ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರ್ತದೆ. ಆ ಅನುಭವವನ್ನು ನೀವು ಅನುಭವಿಸ್ತೀರ, ಅದನ್ನು ನೋಡ್ತೀರಾ, ನೀವು ಅನುಭವಿಸ್ತೀರಾ. ತುಂಬ ಸರಳವಾಗಿರುವಂಥ, ವಿಚಿತ್ರವಾಗಿರುವಂಥ ಇದೇ ಥರದ ಬಹಳಷ್ಟು ಪರಿಹಾರಗಳು ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಭಾಳಷ್ಟಿದೆ. ಇನ್ನು ಮುಂದೆನೂ ನಾವು ಕೊಡ್ತಾ ಬರ್ತಾ ಇರ್ತೀವಿ. ನಿಮಗೆ ಏನಾದರೂ ಚಾನಲಲ್ಲಿ ಬರ್ತಾ ಇರುವಂಥ ವಿಚಾರಗಳು ಅಥವಾ ಕೊಡ್ತಾ ಇರುವಂಥ ಪರಿಹಾರ ಕ್ರಿಯೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಅದೇ ರೀತಿ 4-6 ಜನಕ್ಕೆ ಇದನ್ನು ಶೇರ್ ಮಾಡಿ. ಯಾಕಂದರೆ ಇದರ ಅವಶ್ಯಕತೆ ಇರುವಂಥ ವ್ಯಕ್ತಿಗಳು ಎಲ್ಲಿದ್ದಾರೋ ಏನಿದ್ದಾರೋ ನಮಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಗುರುಗಳೇ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.